ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ಬೆಳ್ಳಿ ಬೀಡ ತಿನ್ನೋಣ ಅಂತ ಪಕ್ಕದಲ್ಲಿದ್ದ ಒಂದು ಬೀಡ ಶಾಪ್ ಹತ್ರ ನಿಂತ್ಕೊಂಡು ಬೆಳ್ಳಿ ಬೀಡ ऐसे खाने का कुछ नहीं होगा कैंसर गीसर नहीं आएगा ನಮ್ಮ ಅಯೋಧ್ಯೆ ಯಾವತ್ತಿದ್ರು ಮಣ್ಣಿಗೆ ಸೇರದೆ ಹೋಗ್ಲಿ ಬೆಳ್ಳಿ ತಿಂದ್ಬಿಟ್ಟು ಮಣ್ಣಿಗೆ ಸೇರ್ಬಿಡೋಣ ಏನು ಅಭಿಲಾಷು ನಮ್ದು ಬ್ಯಾಡ್ ಟೈಮ್ ಎಲ್ಲರೂ ಹೆಂಗ್ ಕಾಯ್ತವ್ರು ನೋಡಿ ಇಲ್ಲಿ ಫ್ಲೈಟ್ ಬಂದ್ರೆ ಸಾಕಲ್ಲಪ್ಪ ಹತ್ತು ಬಿಡೋಣ ನೆಗೆದು ಬಿಡೋಣ ಅಂತ ಈ ರೈಡ್ ನಮಗೆ ಪೇಷನ್ಸ್ನ ಕಲ್ಸ್ಕೊಟ್ಟಿದೆ. ಫ್ಲೈಟ್ ಶಿಕಾಪಟ್ಟೆ ಲೇಟ್ ಆಗಿದ್ರಿಂದ ಏರ್ ಹಾಸ್ಟೆಸ್ ನಮಗೆ ಕ್ಷಮೆನ ಹಿಂದಿ ಭಾಷೆಯಲ್ಲಿ ಕೇಳೋಕ್ ಶುರು ಮಾಡಿದ್ರು. ಅಲ್ಲೇ ನೋಡಿ ಆಗಿದ್ದು ಎಡವಟ್ಟು. ಏನು ಲೇಟ್ ಆಗಿತ್ತು ಕೇದೆ ಅಂತ ಬೈತವ್ರೆ. ನೀವು ಕ್ಯಾಂಪಿಂಗಿಗೆ ಅಂತ ನಿಮ್ ತಗೊಂಡ್ರಲ್ಲ TV 300 ಇದನ್ನಾರು ತಗೊಳ್ಳೋದಲ್ವಾ ಅರ್ಬನಿಯಾ ಎಷ್ಟಿರ್ಬೋದು ಇದು ಬಜೆಟ್? ಎಕ್ಸ್-ಶೋರೂಮ್ 28 ಲಕ್ಷ ಕಮ್ಮಿ ಅಲ್ಲ. ಹಂಗ್ ನೋಡಕ್ ಹೋದ್ರೆ ಬೇರೆ ಕಾರ್ಗಳಿವೆಲ್ಲ ನೋಡಿದ್ರೆ ಯಾವ್ದು ಅಲ್ಲ 28 ಲಕ್ಷ ಅಲ್ಲ 28 ಲಕ್ಷ ತುಂಬಾ ದೊಡ್ಡ ಅಮೌಂಟ್ ಅಲ್ಲ. ಹಂಗ್ ನೋಡಕ್ ಹೋದ್ರೆ ಒಂದ್ ಕಾರ್ಗೆ ಇದೆ ಇವತ್ತು. ನೀವೊಂದ್ ಇತ್ತ ಅಂತ ನಾವು ಕ್ಯಾಂಪಿಂಗ್ ಸೆಟಪ್ ಮಾಡ್ತೀವಿ ಅಂದ್ರೆ ಹಾ ಬಟ್ ಚೆನ್ನಾಗೂ ಇದೆ. ಮಾಡಿದ್ರೆ ಕ್ಯಾಂಪಿಂಗ್ ವ್ಯಾನ್ ಇಂಥದ್ರಲ್ಲಿ ಮಾಡ್ಬೇಕು. ಇದು ಬೆಸ್ಟ್ ಇದು ಮಾಡೋದಕ್ಕೆ. ಬೆಂಜ್ ಬೆಂಜ್ ಇಂಜಿನು. ಸರಿ ಬನ್ನಿ ವಡಾಪಾವ್ ತಿನ್ಕೊಬರೋಣ. ವಡಾಪಾವಿಗೆ ಅಂತ ನಿಲ್ಲಿಸ್ಬಿಟ್ಟು ಕಾರ್ ಪರ್ಚೇಸ್ ಮಾಡಕ್ ನೋಡ್ತಾ ಇದೀವಿ. ಇನ್ನು ರಂಜನ್ಗಾಂವ್ ಗಣಪತಿ ಪುಣೆಗೆ ಹೋಯ್ತಾ ಇದ್ದು ಮಧ್ಯದಲ್ಲಿ ವಡಾಪಾವು. ಮುಂಬೈಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್. ಮುಂಬೈಲಿ ಎಲ್ಲರೂ ಬಡವರು ಊಟ ಇದು ಫೇಮಸ್. ಅದು ವಡಾಪಾವು. ಎರಡು ಪಾವಜಿನೇ ತಗೊಂಡ್ರೆ ಇನ್ನೊಂದು ವಡಾಪಾವ್ ತಾಳಿ ಅಭಿಲಾಷ್ ಅದನ್ನು ತಿನ್ಬೇಕು. ಅದು ಸಿಕ್ಕಾಪಟ್ಟೆ ಫೇಮಸ್ ಮುಂಬೈಲಿ ಇದು ವಡಾಪಾವ್ ಅಲ್ವಾ. ಅಷ್ಟೇ ಬ್ರೇಕ್ಫಾಸ್ಟ್ ಮುಗಿದೋಯ್ತು. ಅಷ್ಟೇ ಮುಗಿದೋಯ್ತು ಊಟ. ಅಲ್ಲಿಂದ ನಾವು ಹೊರಟಿದ್ದು ರಂಜನ್ಗಾಂವ್ ಗಣಪತಿ ದೇವಸ್ಥಾನಕ್ಕೆ. ಈ ದೇವಾಲಯ ಇರೋದು ಮಹಾರಾಷ್ಟ್ರದ ರಂಜನ್ಗಾಂವ್ ಅನ್ನತಕ್ಕಂಥ ಜಾಗದಲ್ಲಿ. ಹೋಗೋ ದಾರಿ ಅಂತೂ ಲಾಂಗೆಸ್ಟ್ ಜರ್ನಿ. ಇವತ್ತು ನಮಗೆ ರಸ್ತೆ ಉದ್ದಕ್ಕೂ ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂತ ಹೊರಟು ಪಾಪ ಗ್ರಾಚಾರ ಕೆಟ್ಟ ಲಾರಿ ಡ್ರೈವರ್ಗಳ ಲಾರಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದು. ಆಗೋ ಈಗ ನಾವು ಕತ್ಲೆ ಆಗೋದ್ರೊಳಗೆ ಮಹಾರಾಷ್ಟ್ರದ ರಂಜನ್ಗಾಂವ್ ಗಣಪತಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದು. ಪುರಾಣದ ಪ್ರಕಾರ ರಾಕ್ಷಸ ತ್ರಿಪುರಾಸುರನ ಸಂಹಾರ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೊದಲು ಗಣಪತಿ ಪೂಜೆ ಮಾಡಿದ್ರಂತೆ. ಈ ದೇವಾಲಯ ನಿರ್ಮಾಣ ಆಗಿರೋದು 10ನೇ ಶತಮಾನದಲ್ಲಿ. ಇಲ್ಲಿ ಪ್ರತಿದಿನ 1,000ಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರಂತೆ. ನಮ್ಮಲ್ಲಿರೋ ಅಷ್ಟವಿನಾಯಕ ಗಣಪತಿಗಳಲ್ಲಿ ಇದು 8ನೇ ಗಣಪತಿ ಅಂತೆ. ಇದೇ ಕೊನೆಯ ಗಣಪತಿ ದೇವಸ್ಥಾನ ಅಂತ ಹೇಳಲಾಗುತ್ತಂತೆ. ಈ ಸರಿನೂ ಕೂಡ ದೇವ್ರನ್ನ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ದೇವ್ರ ವಿಡಿಯೋ ಮಾಡಲಿಲ್ಲ. ಎಲ್ಲ ಮುಗಿಸಿ ಶಿವಸಾಗರ್ ಹೋಟೆಲ್ನಲ್ಲಿ ಶಿರಡಿ ಪ್ರಯಾಣದ ಕೊನೆ ಊಟನ ಸವಿಯೋಣ ಅಂತ ಬಂದ್ವಿ. ಲಾಸ್ಟ್ ಊಟ ಆದರೂ ಲೇಟೆಸ್ಟ್ ಆಗಿತ್ತು. ಇದು ಒಂಥರ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ವೆರೈಟಿ ಫುಡ್ಗಳು ಇದರೊಳಗಿತ್ತು. ಈ ಟ್ರಿಪ್ನಲ್ಲಿ ಮಾತ್ರ ನಮಗೆ ಎಲ್ಲೋದ್ರೂ ಊಟದ ಕ್ವಾಲಿಟಿಲಿ ಒಂದು ಚೂರು ಕಾಂಪ್ರಮೈಸ್ ಆಗಿರಲಿಲ್ಲ. ಅದೊಂದು ತುಂಬ ಅಂದರೆ ತುಂಬಾ ಖುಷಿಯಾಗೋಯ್ತು. ನಮಗೆ ನಾನ್ ವೆಜ್ ನೆನಪೇ ಬರದೇ ಇರೋ ರೀತಿ ಈ ಊಟನ ಹ್ಯಾಂಡಲ್ ಮಾಡಿದರು. ಎಲ್ಲ ಅಲ್ಟಿಮೇಟ್, ಅಮೋಘ, ಸುಂದರ, ರುಚಿಕರ. ಈ ಜನುಮವೇ ರುಚಿ ಸವಿಯಲು. ಸೂಪ್ ಮ್ಯಾಂಚು ಸೂಪ. ಸೂಪ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಭಿಲಾಷು? ಗೋಬಿ ನೋಡಿ. ನಾನ್ ವೆಜ್ ನೆನಪೇ ಬರ್ತಾ ಇಲ್ಲ ಅಲ್ವಾ? ಮರ್ತೇ ಹೋಯ್ತು ಆ್ಯಕ್ಚುಲಿ ನಾನ್ ವೆಜ್. ಆ ಥರ ಚೆನ್ನಾಗಿದೆ ಊಟ. ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ಬೆಳ್ಳಿ ಬೀಡ ತಿನ್ನೋಣ ಅಂತ ಪಕ್ಕದಲ್ಲಿದ್ದ ಒಂದು ಬೀಡ ಶಾಪ್ ಹತ್ರ ನಿಂತ್ಕೊಂಡು ಬೆಳ್ಳಿ ಬೀಡ ಇದ್ರ ಮೇಲಿರೋ ಪೇಪರ್ ಬಿಡ್ಸ್ಕ ತಿನ್ನೋಣ. ಹಂಗೆ उसका ऐसे खाने का कुछ नहीं होगा कैंसर गीसर नहीं आएगा. पेट का अंदर गए तो कुछ गड़बड़ नहीं होगा. ತಿನ್ನೋಣ ಹೆಂಗಾರಲ್ಲಿ ಏನಾರು ಆಗುತ್ತಾ? ಏನೋ ಆಗುತ್ತೆ. ನಮ್ಮ ಅಯೋಧ್ಯೆ ಯಾವತ್ತಿದ್ರು ಮಣ್ಣಿಗೆ ಸೇರದೆ ಹೋಗ್ಲಿ ಬೆಳ್ಳಿ ತಿಂದ್ಬಿಟ್ಟು ಮಣ್ಣಿಗೆ ಸೇರ್ಬಿಡೋಣ. ಕೊನೆಗೂ ಇಲ್ಲಿ ಬಸ್ಗೂ ನಮಗೂ ಸಂಬಂಧ ಮುಗೀತು. ನಾವು ಪುಣೆ ಏರ್ಪೋರ್ಟ್ಗೆ ಬಂದು ತಲುಪಿದ್ವಿ. ಪುಣೆ ಏರ್ಪೋರ್ಟ್ ಎಷ್ಟು ಚಿಕ್ಕದಾಗಿತ್ತು ಅಂತ ಅಂದರೆ ನಾವು ಬಂದಿರೋದು ಏರ್ಪೋರ್ಟ್ಗೋ ಇಲ್ಲ ಬಸ್ ಸ್ಟ್ಯಾಂಡ್ಗೋ ಅಂತ ಕನ್ಫ್ಯೂಸ್ ಆಗೋಯ್ತು. ಬೆಂಗಳೂರು ಮತ್ತು ಮುಂಬೈ ಏರ್ಪೋರ್ಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಪುಣೆ ಏರ್ಪೋರ್ಟ್ ತುಂಬ ಹಿಂದೆ ಉಳಿದಿದೆ. ಎಕ್ಸೆಪ್ಟ್ ಮಾಡಿರಲಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಿದ್ದು ಹೆಂಗೆ ಬೇಕು ಹಂಗೆ ಕೆಲಸ ನಡೀತೀವಿ. ಬೆಂಗಳೂರಲ್ಲಿ ಹೆಂಗಿತ್ತು ಸಿಸ್ಟಮು. ಮುಂಬೈಲಿ ಪೂರ ಸಕ್ಕತ್ತಾಗಿದೆ. ಆದರೆ ಮುಂಬೈ ಸಿಟಿ ಚೆನ್ನಾಗಿಲ್ಲ, ಪುಣೆ ಸಿಟಿ ಚೆನ್ನಾಗಿದೆ. ಆದರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಂಗೆ ನೀಟಾಗಿ ಇಟ್ಕೊಂಡವ್ರೆ ಇದನ್ನ. ಬಟ್ ಸಿಸ್ಟಮು ಅಂತ ಏನು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿ ಕಾಲಲ್ಲಿ ದುಃಖ ಹೋಗ್ಬೇಕು. ಹಿಂಗೆ ಬೋರ್ಡಿಂಗ್ ಪಾಸು ಕೊಡ್ತಾ ಇಲ್ಲ ಇಲ್ಲಿ. ಇದು ಯಾರ್ದೋ ಒಬ್ರದ್ದು ಬಿಟ್ಟೋಗಿರೋ ಬೋರ್ಡಿಂಗ್ ಪಾಸು. ಇನ್ನು ಮುಂದಕ್ಕೆ ಇಲ್ಲಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಹಿಡ್ಕೊಬಿಡ್ತಾರೆ. ಆ ಕಡೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಫುಲ್ ಪ್ರೊಫೆಷನಲ್ ಅಭಿಲಾಷ್. ಈಗ ಎಲ್ಲ ಚೆಕ್ ಮಾಡ್ಕೊತವ್ರು ನೀಟಾಗಿ. ಬೆಂಗಳೂರು 8 ಗೇಟ್ ನಂಬರ್ 8. ಒಟ್ಟಿನ ಗೇಟ್ ನಂಬರ್ 8 ಕನ್ಫರ್ಮ್ ಆಯಿತು. ಬನ್ನಿ ಹೋಗೋಣ. ಬೆಂಗಳೂರು ಏರ್ಪೋರ್ಟ್ ಅಲ್ಲ, ಇಲ್ಲಿ ವಾಶ್ರೂಮ್ ಸಿಕ್ಕೋದು ಎಲ್ಲೋ ಡೌಟು. ಅಭಿಲಾಷ್ ಒಂದು ಪ್ಯಾಕೆಟ್ ಹಿಡ್ಕೋಬೇಕು ನಾವು. ಗೇಟ್ ನಂಬರ್ 4 ಅದು. ಹಾಂ ಪುಟ ಇಲ್ಲೇ ಇರ್ಬೇಕು. ಇಲ್ಲಿ
ಜೈ ಯೋಧರ್ ಫ್ಲೈಟ್ ಡಿಲೇ ಆಯಿತು ಅಭಿಲಾಷು ಮುಚ್ಚ ಏನು ಅಭಿಲಾಷು ನಮ್ಮದು ಬ್ಯಾಡ್ ಟೈಮ್ ಫೋನ್ ಎಲ್ಲ ಅಪ್ ಆಗೋದು ನಮ್ಮ 2:30 ಅಯ್ಯೋ ದೇವ್ರೆ 10 ಕಾಲಿಗೆ ಇದ್ದಿದ್ದು ಫ್ಲೈಟು ಬರೀ ಲೇಟ್ ಹೊಡ್ಕೊಂಡು ಸತ್ತೋಗ್ತಾಯಿದ್ದೀವಿ ಅತ್ಲಿಗೆ ಎಲ್ಲರೂ ಹೆಂಗೆ ಕಾಯ್ತವ್ರು ನೋಡಿ ಇಲ್ಲಿ ಫ್ಲೈಟ್ ಬಂದರೆ ಸಾಕಲ್ಲಪ್ಪ ಹತ್ತು ಬಿಡೋಣ ನೆಗೆದು ಬಿಡೋಣ ಅಂತ ನಿಂತವ್ರಿ ಭಾರಿ ಒದ್ದಾಡಿದ್ದೀವಿ ವೆಯ್ಟಿಂಗ್ ಪೇಷನ್ಸು ಈ ರೈಡ್ ನಮಗೆ ಪೇಷನ್ಸ್ನ ಕಲಿಸ್ಕೊಟ್ಟಿದೆ ಸಖತ್ ಪೇಷನ್ಸ್ ಕಲಿಸ್ಕೊಡ್ತೀವಿ ಏನು ಮಾಡೋಕ್ಕಾಗಲ್ಲ ಅಪ್ಪ ಇವರೆಲ್ಲ ಟ್ರಿಪ್ಪೆಲ್ಲ ನಮಗೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ರು ಆದ್ರೆ ಏನು ಮಾಡ್ತೀರಿ ಆ ಕಡೆ ಅವ್ರ ಕೈಲಿ ಇಲ್ಲದೇ ಇಲ್ಲ ಇದು ಇವ್ರ ಕೈಲಿಲ್ಲ ಇವ್ರೇನು ಫ್ಲೈಟ್ ಕಂಪ್ನಿ ಓನರ್ ಸರ್ ಏನು ಟಿಕೆಟ್ ಬುಕ್ ಮಾಡಿಕೊಡ್ತಾರೆ ಬರಲಿಲ್ಲ ಅದನ್ನ ಏನು ಮಾಡೋಕ್ಕೆ ಅಭಿಲಾಷು ಸೆಕೆಂಡ್ ಟೈಮು ಮತ್ತೊಮ್ಮೆ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಲೇಟ್ ಆದರೂ ಪರವಾಗಿಲ್ಲ ಗಗನಸಖಿಯರು ಸೀರೆ ಉಡ್ಕೊಂಡು ಮೇಕಪ್ ಮಾಡ್ಕೊಂಡು ಬಂದವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡಿದರು. ಇಂಡಿಗೋ ಫ್ಲೈಟ್ಗಿಂತ ಏರ್ ಇಂಡಿಯಾ ಫ್ಲೈಟು ತುಂಬಾ ಚೆನ್ನಾಗಿದೆ, ಅದರಲ್ಲಿ ಬೇರೆ ಮಾತಿಲ್ಲ. ನಮಗೆ ಒಳಗೆ ಹೋಗ್ತಿದ್ದಂಗೆ ಬಿಸ್ನೆಸ್ ಕ್ಲಾಸ್ ಮುಂದೆ ಹಾದು ಹೋಗುವಂಥ ಅವಕಾಶ ಸಿಕ್ತು. ಇದರಲ್ಲಿ ಪ್ರಯಾಣ ಮಾಡೋರಿಗೆ 1ಕ್ಕೆ 2 ಕೊಟ್ಟು ಪ್ರಯಾಣ ಮಾಡಬೇಕು. ಹೋಗೋದು ಒಂದೇ ಫ್ಲೈಟ್ ಆದರೂ ಪ್ರೈಸಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಈ ಫ್ಲೈಟ್ನಲ್ಲಿ ಇಬ್ಬರು ಜರ್ನಿ ಮಾಡಿದ್ರು ಇದರಲ್ಲೂ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಎದ್ದು ಕಾಣುತ್ತೆ. ಇದು ಒಂಥರ ಜಾತಿ ಒಳಗೆ ಇನ್ನೊಂದು ಜಾತಿ ಇರುತ್ತಲ್ಲ ಹಂಗೆ. ಜಾಸ್ತಿ ದುಡ್ಡು ಕೊಟ್ಟಿರೋದ್ರಿಂದ ಹೋಗೋ ಪ್ರಯಾಣದಲ್ಲಿ ಡೆಸ್ಟಿನೇಷನ್ನ ನಾವೇ ಮೊದಲು ತಲುಪಿದ್ದು ಅನ್ನತಕ್ಕಂಥ ಫೀಲ್ ಬರೋ ಥರ ಮಾಡ್ತಾರೆ. ಇರಲಿ, ಅವ್ರ ಎಮ್ಮೆನೆ ಮುಂದೆ ಹೋಗಲಿ, ನಮ್ಮ ಕ್ವಾಣನೇ ಹಿಂದೆ ಬರಲಿ. ನಾವಂತೂ ನಮ್ಮ ಸೀಟ್ಗಳನ್ನ ಹುಡ್ಕೊಂಡು ಹೋಗಿ ಕೂತ್ಕೊಂಡು ಫ್ಲೈಟ್ ಶಿಕಾಪಟ್ಟೆ ಲೇಟ್ ಆಗಿದ್ರಿಂದ ಏರ್ ಹಾಸ್ಟೆಸ್ ನಮಗೆ ಕ್ಷಮೆನ ಹಿಂದಿ ಭಾಷೆಯಲ್ಲಿ ಕೇಳೋಕೆ ಶುರು ಮಾಡಿದ್ರು. ಅಲ್ಲೇ ನೋಡಿ ಆಗಿದ್ದು ಎಡವಟ್ಟು. ಮೂಗಲ್ಲೇ ಮಾತಾಡ್ತಾವ್ರಲ್ಲ ಅಭಿಲಾಷ್, ಏನೋ ಲೇಟ್ ಆಗಿತ್ತು ಕೇದೆ ಅಂತ ಬೈತವ್ರೆ. ಸಾರಿ, ಅದು ಹಮಾರ तरफ से लेट ಹೋಗಿದ್ಕೆ ಕೇದೆ. ಅದು ಅವ್ರಿಗೆ ಗಿಲ್ಟ್ ಫೀಲ್ ಇಲ್ಲ, ದಿನ ಲೇಟ್ ಮಾಡಿ 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 ಅಭ್ಯಾಸ ಆಗೋಯ್ತು. ಅದನ್ನ ಸ್ಕ್ರಿಪ್ಟಿಗೆ ಆಡ್ ಮಾಡ್ಕೊಬಿಟ್ಟವ್ರು ಇವರು. ಸುಮ್ಮನೆ ಬಟನ್ ಪ್ರೆಸ್ ಮಾಡೋದು ಅಷ್ಟೇ, ನೋಡಕ್ ಡಿಸ್ಪ್ಲೇ ಅಭಿಲಾಷ್. ಇವು ಎಲ್ಲ ಹಾಳಾಗಿ ಎಷ್ಟು ವರ್ಷ ಆಗೋಗವು ಇವು, ಸುಮ್ಮನೆ ನೋಡಕ್ಕಷ್ಟೇ ಡಿಸ್ಪ್ಲೇ. ಇದೆ ಅನ್ನೋದು ಬೇಡ ನಮಗೆ, ಕೇದೆ ಅದೇನೇನೋ ಇದೆ ಅಂತ ಹೇಳ್ತಾವ್ರಲ್ಲ ಲೇಟ್ ಆಗಿದ್ಕೆ, ಅಷ್ಟು ದುಃಖ ಪಡ್ಕೊಳ್ಳೋದು ಬೇಡ. ಒಂದು ಎಣ್ಣೆ ಕೊಡ್ಲಿ, ಒಂದು ಕೊಟ್ಟರು. ಅಭಿಲಾಷ್ 2ನೇ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅನುಭವ ಈಗ ಶುರು ಆಯಿತು. ಮೊದಲೇ ಅನುಭವ ಆಗಲೇ ಆಗಿದ್ದರಿಂದ 2ನೇ ಅನುಭವ ಅಂತ ಏನು ಸ್ಪೆಷಲ್ ಅನಿಸ್ಲಿಲ್ಲ. ಕೊನೆಗೂ ವಿಮಾನ ಕತ್ಲಲ್ಲಿ ಹಕ್ಕಿಯಂತೆ ಹಾರ್ತು. ಆಕಾಶದಿಂದ ನೋಡಿದಾಗ ಪುಣೆ ಸೀರಿಯಲ್ ಸೆಟ್ ಬಿಟ್ಟಂಗೆ ಕಾಣಿಸ್ತಾ ಇತ್ತು. 1.5 ಗಂಟೆ ಆಕಾಶದಲ್ಲಿ ಹಾರ್ಕೊಂಡ್ಬಂದು ಬೆಂಗಳೂರು ತಲುಪ್ತು. ಬೆಂಗಳೂರು ತುಂಬ ಚಳಿ ಇದ್ದಿದ್ದರಿಂದ ಮೈ ಮುಖ ಎಲ್ಲನೂ ಕವರ್ ಮಾಡ್ಕೊಂಡು ಹೊರಗಡೆ ಬಂದು ಫ್ಲೈಟು ಡೋರ್ ತೆಗಿತಿದ್ದಂಗೆ ನೋಡ್ತೀವಿ ಏರ್ಪೋರ್ಟ್ ಮಧ್ಯದಲ್ಲಿ ನಿಂತುಬಿಟ್ಟಿತ್ತು. ಬಾಗಿಲಿಳಿದು ಕೆಳಗಡೆ ಬಂದು ಆ ಗಾಳಿಯಲ್ಲಿ ಸುತ್ತಾಡ್ಕೊಂಡು ನೋಡಿದಾಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಒಂದು ಏರ್ಪೋರ್ಟಿಂದ ಬಸ್ ಬಂತು. ಅದ್ರಲ್ಲಿ ಕೂತ್ಕೊಂಡು ಹೋಗಿ ನಾವು ಹೊರಗಡೆ ತಲುಪಿದ್ವಿ. ಅಲ್ಲ, ಇದಕ್ಕೇನು ಹೊರಗಡೆನೇ ಬಿಟ್ರು ಸೀದಾ ತಂದು. ಹಾಂ, ಇದರಿಂದ ಬಂದಿದ್ರು, ಔಟ್ ಆಫ್ ಕಂಟ್ರಿಯಿಂದ ಬಂದಿದ್ರೆ ಅಯ್ಯೋ ಇಮಿಗ್ರೇಷನ್ ಪ್ರೊಸೆಸ್ ಅದು ಇದು ಅಂತ 1 ಗಂಟೆ 1.5 ಗಂಟೆ ಹಿಡಿಯೋದು. ಮತ್ತೆ ಸೀದಾ ತಗೊಂಡು ಹೊರಗಡೆನೇ ಬಿಟ್ಟರು, ಡೊಮೆಸ್ಟಿಕ್ ಆಗಿರೋದ್ರಿಂದ. ನಾನು ಎಣ್ಣೆ ಬಾಟ್ಲ್ ಇಟ್ಕೊಳ್ಳೋಣ ಒಳಗೆ ಅಂತ ಕಾಯ್ತಾ ಇದ್ದೀನಿ, ಏನಾದ್ರು ಬಿಡ್ತಾರೇನೋ ಒಳಗೆ ಅಂತ. ಸೀದಾ ತಂದು ಹೊರಗೆ ಬೀಸಾಕಿದ್ರಲ್ಲ, ಚೂರು ಮಕ್ಕ. ನೀವು ಎಣ್ಣೆ ಬಿಟ್ಟು ಅವ್ರಿಗೂ ಗೊತ್ತಾಗಿಲ್ಲ. ಅಲ್ಲ, ನಮ್ಮ ಮಾವರ್ಗರದ ಫಂಕ್ಷನ್ ಇರೋದು ತಗೊಂಡು ಹೋಗೋಕ್ಕಾಗದ. ಹಿಂಗೆ ಆಗೋಯ್ತಲ್ಲ ಕತೆ. ಒಳಗಡೆ ಎಂಟ್ರಿನೇ ಇಲ್ಲ ಟರ್ಮಿನಲ್ 2ಗೆ. ಹೋಗುವಾಗ ಟರ್ಮಿನಲ್ 1 ಬಂದಿದ್ದು, ಈ ಟರ್ಮಿನಲ್ 2 ಬಿಟ್ಟರು ತಂದು. ಡೊಮೆಸ್ಟಿಕ್ ಅರೈವಲ್ಸ್ ಟರ್ಮಿನಲ್ 2. ಏನೇ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಭಿಲಾಷ್ ಹೆಂಗೆ ಕಾಣುತ್ತೆ. ಅಯ್ಯೋ, ಆನೆ ಪಾನೆ ಒಳ್ಳೆ ಕಾಡು ಮಾಡಿಟ್ಟವ್ರೆ ಚೆನ್ನಾಗಿ, ಸಖತ್ತಾಗಿದೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಟೀಮ್ ಅವರು ಎಲ್ಲ ಬಂದಿದ್ದ ತಕ್ಷಣ ಕೈಗೆ ಸಿಗ್ದಂಗೆ ಒಟ ಬಿದ್ದೋದ್ರು. ಇಲ್ಲಿ ಕೊನೆಗೆ ಉಳ್ಕೊಂಡಿದ್ದೆ ನಾವು, ಮತ್ತು ಅಭಿಲಾಷು, ಮತ್ತು ವಿಶ್ವನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಏನು ಅಭಿಲಾಷ್, ಇಲ್ಲಿ ಓಬರ್ ಬುಕ್ ಮಾಡಿದ್ರೆ 1 ಸೆಕೆಂಡು ವೆಯ್ಟ್ ಮಾಡಲ್ಲ, ನಂಗೆ ರಪ್ಪ ಅಂತ ಫಿಕ್ಸ್ ಆಗೋದು ಬರುತ್ತಿಲ್ಲಿ. OTP ಹೇಳೋಣ. ವೆಲ್ಕಮ್. ಬಂದ್ಬಿಟ್ವಿ. ಎಲ್ಲಿ ವಿಡಿಯೋ ಶುರು ಮಾಡಿದ್ವಿ ಅಲ್ಲಿಗೆ ಮುಗಿಸ್ತೀವಿ ಅಂತ ಹೇಳಿದ್ವಿ. ಜರ್ನಿನ ಎಲ್ಲಿ ಶುರು ಮಾಡಿ ಇಲ್ಲೇ ಮುಗಿಸಿದೀವಿ. ಏನಂತೀರ ಅಭಿಲಾಷ್, ಏನಿಸ್ತು ಜರ್ನಿ? ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮಗಂತೂ ಬಿಡಿ ನೆಕ್ಸ್ಟ್ ಲೆವೆಲ್. ಮೊದಲನೇ ಸರಿ ಫ್ಲೈಟ್ ಆರಿದ್ದು ಬಂದಿದ್ದು ಫ್ಲೈಟಲ್ಲಿ ಒಂಥರ ತುಂಬ ಚೆನ್ನಾಗಿತ್ತು. ನಿಮ್ಮ ಸಪೋರ್ಟ್ ಬಂಧುಗಳೇ ತುಂಬ ಚೆನ್ನಾಗಿತ್ತು.
ಈ ಎಪಿಸೋಡ್ ಎಲ್ಲ ನೋಡಿ ಸಾಯಿಬಾಬನ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಕ್ಕಿದೆ. ಓಕೆ, ಈಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಜೈ ಕರ್ನಾಟಕ.